ನೀವು ನಂಬಲ್ಲ, ಈ ವಿಡಿಯೋದಲ್ಲಿ ತೋರಿಸಿರೋಂಥ ಕಪ್ ಕೇಕ್ ರೆಸಿಪಿಗೆ ಹಾಲಾಗಲಿ, ಬೆಣ್ಣೆ ಆಗಲಿ, ಮೊಸರಾಗಲಿ, ಕಂಡೆನ್ಸ್ ಮಿಲ್ಕ್ ಆಗಲಿ ಅಥವಾ ಮಿಲ್ಕ್ ಪೌಡರ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇದು ಡೈರಿ ಪ್ರಾಡಕ್ಟ್ ಯಾರಿಗೆ ಅಲರ್ಜಿ ಇರುತ್ತಲ್ಲ ಅವರಿಗಂತೂ ಹೇಳಿ ಮಾಡಿಸಿರೋಂಥ ರೆಸಿಪಿ. ಹಾಗೆಯೇ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಬೇಕು ಅನ್ನೋರಿಗೂ ಸಹ ಹೇಳಿ ಮಾಡಿಸೋದಂಥ ರೆಸಿಪಿ. ಹಾಗಾಗಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಬೇಕಾಗಿರೋ ಪದಾರ್ಥಗಳನ್ನು ತೂಕದಲ್ಲಿ ಹಾಗೆ ಕಪ್ ಮೆಷರ್ಮೆಂಟ್ ಎರಡರಲ್ಲೂ ಕೊಟ್ಟಿದ್ದೀನಿ. ಬ್ರ್ಯಾಕೆಟ್ ಒಳಗಡೆ ಮೆನ್ಷನ್ ಮಾಡಿರೋದು ಕಪ್ ಮೆಷರ್ಮೆಂಟು. ಬೇಕಿಂಗಿಗೆ ಇವತ್ತು OTG ಹಾಗೆ ಗ್ಯಾಸ್ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. OTGನಲ್ಲಿ ಇಡೋದಕ್ಕೆ ಈ ಟ್ರೇ ಯೂಸ್ ಮಾಡ್ತೀನಿ. ಇದರೊಳಗಡೆ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ತೋರಿಸ್ತೀನಿ. 3 ಕ್ಯಾವಿಟಿ ಹಾಗೆ ಬಿಡ್ತೀನಿ ಡಿಫ್ರೆನ್ಸ್ ತೋರಿಸ್ಲಿಕ್ಕೆ ನಿಮಗೆ. ಈ ತೆಳು ಇರೋಂಥ ಲೈನರ್ ಅಂತ ಹೇಳ್ತೀವಿ, ಇದನ್ನು ಈ ಕಪ್ಸ್ ಯೂಸ್ ಮಾಡ್ತಿದ್ದೀನಿ. ದಪ್ಪ ಪೇಪರ್ ಇರೋಂಥ ಕಪ್ಸನ್ನು ಗ್ಯಾಸ್ ಸ್ಟವ್ ಮೇಲೆ ಇಡೋದಕ್ಕೆ ಯೂಸ್ ಮಾಡ್ತೀನಿ. ಈಗ ಇದಕ್ಕೆ ಲೈನರ್ನ ಜೋಡಿಸ್ಕೊಳ್ಳೋಣ. ದಪ್ಪ ತಳೆ ಇರೋಂಥ ಒಂದು ಪಾತ್ರೆನ ತೊಗೊಳ್ಳಿ, ಅಥವಾ ಬಾಣಲೆ ಆದರೂ ಆಗುತ್ತೆ. ಇದರೊಳಗಡೆ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಥರ ಇರೋದನ್ನು ಇಟ್ಕೊಳ್ಳಿ. ಅಂದರೆ ಡೈರೆಕ್ಟಾಗಿ ಅದು ಹೀಟ್ ತಾಕಬಾರ್ದು ಕಪ್ಸಿಗೆ. ಹಾಗಾಗಿ ಅದನ್ನು ಮುಚ್ಚಿ ಒಂದು 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡಿ. ಲೋ ಫ್ಲೇಮಲ್ಲಿ ಇಡಿ. ಈಗ ನಾವು ಡ್ರೈ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೈದಾ, ಕೋಕೋ ಪೌಡರ್, ಬೇಕಿಂಗ್ ಸೋಡಾ ಹಾಗೆ ಸಾಲ್ಟ್ ಇದಿಷ್ಟನ್ನು ಹಾಕಿಬಿಟ್ಟು ಜರಡಿ ಆಡ್ಕೊಳ್ಳೋಣ ಒಂದು 2 ಸಲ. OTGನ ನೀವು ಒಂದು 15 ನಿಮಿಷ ಪ್ರೀ ಹೀಟಿಗೆ ಹಾಕಿ ಇಡಿ. ಟೆಂಪರೇಚರ್ನ 160 ಡಿಗ್ರಿ ಸೆಲ್ಸಿಯಸ್ಗೆ ಇಡಿ. ಈಗ ವೆಟ್ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸಕ್ಕರೆ, ನೀರು ಎರಡನ್ನೂ ಹಾಕಿ ಸಕ್ಕರೆ ಕರಗೋ ತನಕ ಕಲಕ್ತಾಯಿರಿ. ಸಕ್ಕರೆ ಕರಗಿ ಆದಮೇಲೆ ಅದಕ್ಕೆ ಮೆನ್ಷನ್ ಮಾಡಿರೋಷ್ಟು ಎಣ್ಣೆ, ವಿನೆಗರ್ ಹಾಗೆಯೇ ವೆನಿಲಾ ಎಸೆನ್ಸ್ ಇದನ್ನು 3 ಹಾಕಿ ಕಲಸಿ ಅದಕ್ಕೆ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು 2 ಬ್ಯಾಚಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ತುಂಬ ಜೋರಾಗಿ ತಿರುಗಿಸ್ಬೇಡಿ, ಒಂದು ಮೀಡಿಯಮ್ ಸ್ಪೀಡಲ್ಲಿ ಕಲಿಸ್ಬೇಕು. ಇಲ್ಲಿ ನಾವು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ವಿನೆಗರು ಸಹ ಇರೋದ್ರಿಂದ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ. ಕಲಸಾಗ್ತಿದ್ದಾಗೇ ನೀವೇನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಟ್ರೇನ ಮತ್ತು ಕಪ್ಸನ್ನು ಅದರೊಳಗಡೆ ಹಾಕಿಬಿಟ್ಟು ಬೇಕ್ ಮಾಡೋದಕ್ಕಿಡಿ. ಈ ರೀತಿ ಮೀಡಿಯಮ್ ಸ್ಪೀಡಲ್ಲಿ ಅದನ್ನು ಕಲಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವೇನು ಕಪ್ಸ್ ಯೂಸ್ ಮಾಡ್ತಾಯಿದ್ದೀವಲ್ಲ ಅದರಲ್ಲಿ ಒಂದು 60% ಬರೋ ಅಷ್ಟು ನೀವು ಬ್ಯಾಟರ್ ಹಾಕಬೇಕು. ಅಂದರೆ ಅರ್ಧಕ್ಕಿಂತ ಒಂದು ಚೂರು ಜಾಸ್ತಿ ಇರಬೇಕು. ಆಗ ಆ ಕಪ್ಪಿನ ಹೈಟಷ್ಟು ಅದು ರೈಸ್ ಆಗುತ್ತೆ ಕರೆಕ್ಟಾಗಿ. ಈಗ ಈ ಕಪ್ಸಿಗೆ ಸಹ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ಹಾಗೆ ಬ್ಯಾಟರ್ ಹಾಕ್ಕೊಳ್ಳೋಣ. ಇದನ್ನು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಬೇಕಾಗೋದಕ್ಕೆ. ಹಾಗೆಯೇ OTGನಲ್ಲಿ ಟ್ರೇನ ಇಡ್ತಾ ಇದ್ದೀನಿ. ಅದನ್ನು 160 ಡಿಗ್ರಿ ಸೆಲ್ಸಿಯಸ್ಗೆ ನಾನು ಪ್ರೀ ಹೀಟ್ ಮಾಡಿದ್ದೀನಿ. ಕೆಳಗಡೆ ರಾಡ್ ಮಾತ್ರ ಆನ್ ಇಡಿ. ಪ್ರೀ ಹೀಟ್ ಮಾಡ್ಬೇಕಾದ್ರೆ 2 ರಾಡ್ ಆನ್ ಇರಬೇಕು. ಇದನ್ನು 20 ನಿಮಿಷಕ್ಕೆ ಇಟ್ಟರೆ ಸಾಕು. ಆಮೇಲೆ ಫ್ಯಾನ್ ಆನ್ ಮಾಡೋದೇನು ಬೇಡ. ಟೆಂಪ್ರೇಚರ್ನ ನನ್ನ ಇದರಲ್ಲಿ 140 ಡಿಗ್ರಿ ಇಟ್ಟಿದ್ದೀನಿ. ನೀವು ನಿಮ್ಮದು ಹೀಟ್ ಕರೆಕ್ಟಾಗಿದೆ ಅಂದರೆ 160 ಇಡಿ. ನೋಡಿ, ಇಲ್ಲಿ 20 ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಬೇಕಾಗಿದೆ. ಸ್ಟವ್ ಮೇಲಿರೋದು ಸಹ ಚೆನ್ನಾಗಿ ರೈಸ್ ಆಗಿದೆ. ಇದನ್ನು ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬೇಡಿ. ಟ್ರೇನಲ್ಲಿ ಇಮ್ಮಿಡಿಯೇಟಾಗಿ ತೆಗೆದುಬಿಡಿ. ಈಗ ನೋಡಿ, ನಾನು ಈ ಅಕ್ಕಿ ಹಾಕಿಲ್ಲದೆ ಇರೋಂಥ ಕಪ್ಪಿನಿಗೆ ಕೆಳಗಡೆ ನೋಡಿ ಎಣ್ಣೆದು ಪ್ರಿಂಟ್ಸ್ ಬಂದಿದೆ. ಇದು ನೀವೇನಾದ್ರು ಕಸ್ಟಮರಿಗೆ ಕೊಡಬೇಕು ಅಂತಂದಾಗ ಬಾಕ್ಸಿಗೆಲ್ಲ ಎಣ್ಣೆ ತಗಲಿರುತ್ತೆ. ಹಾಗಾಗಿ ಈ ರೀತಿ ಅಕ್ಕಿ ಹಾಕ್ತೀವಿ. ನೋಡಿ, ಇಲ್ಲಿ ಎಷ್ಟು ಡ್ರೈ ಬಂದಿದೆ ಅಕ್ಕಿ ಹಾಕಿರೋದು. ಸೊ ಈ ರೀತಿ ಮಾಡ್ಕೊಳ್ಳಿ. ನೀವೇನಾದ್ರು ಕಸ್ಟಮರಿಗೆ ಏನಾದ್ರು ಮಾಡಿಕೊಡ್ತಾ ಇದ್ದೀನಿ ಅಂದರೆ. ನಾನು ಉಳಿದಿರೋಂಥ ಬ್ಯಾಟರ್ನ ಸಹ ಚಿಕ್ಕ ಚಿಕ್ಕ ಸ್ಟೀಲ್ ಬೌಲ್ ಒಳಗಡೆ
ಲೈನರ್ನ ಹಾಕಿಬಿಟ್ಟು ಬೇಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿ ಬಂದಿದೆ. ಈಗ ಗನಾಶನ್ನು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಅದು ಮೇಲ್ಗಡೆ ಟಾಪಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಪೈಪಿಂಗ್ ಬ್ಯಾಗಿಗೆ ಯಾವಾಗ್ಲೂ 2 ಪೈಪಿಂಗ್ ಬ್ಯಾಗ್ ಯೂಸ್ ಮಾಡಿ. ಒಂದರಲ್ಲಿ ನೀವು ಏನು ಮೇಲ್ಗಡೆ ಟಾಪಿಂಗಿಗೆ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅಂದರೆ ಗನಾಶ್ ಆಗಲಿ, ವಿಪ್ಪಿಂಗ್ ಕ್ರೀಮ್ ಅಥವಾ ಬಟರ್ ಕ್ರೀಮ್ ಯಾವುದನ್ನು ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕ್ಕೊಳ್ಳಿ. ಇನ್ನೊಂದು ಪೈಪಿಂಗ್ ಬ್ಯಾಗಿಗೆ ನಾಝಲ್ ಹಾಕಿಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ನಾಝಲ್ ಚೇಂಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾಡ್ಕೋಬೇಕು. ಈಗ ಕಪ್ ಕೇಕ್ ಹೇಗೆ ಬೆಂದಿದೆ ಅಂತ ನೋಡೋಣ. ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ನೀವು ಇದನ್ನು ತಿಂದು ನೋಡ್ರೆ ನಿಮ್ಗೆ ಅನಿಸಲ್ಲ ನಾವು ಇದಕ್ಕೆ ಹಾಲಾಗಲಿ ಬೆಣ್ಣೆ ಈ ಥರ ಏನೂ ಯೂಸ್ ಮಾಡಿಲ್ಲ ಅಂತೇಳಿ. ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಈಗ ಪ್ರೆಸ್ ಮಾಡಿದ್ರೂ ಸಹ ಬೌನ್ಸ್ ಬ್ಯಾಕ್ ಆಗ್ತಿದೆ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದ್ರ ಮೇಲೆ ಗನಾಶಿಂದ ಡೆಕೋರೇಟ್ ಮಾಡೋಣ. ಚಾಕ್ಲೇಟ್ ಗನಾಶ್ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಕಪ್ ಕೇಕ್ನ ಒಂದು ಸಲ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ. ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.